ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋ ನಾನು ನಿಮಗೆ ಮೊಸರು ಬುತ್ತಿ ಮಾಡೋದು ತೋರಿಸ್ಲಿಕ್ಕತ್ತೀನಿ. ಅಂದರೆ ಕುಕ್ಕರ್ನೊಳಗೆ ಅಗದಿ ಈಜಿಯಾಗಿ ಮಾಡ್ಕೋಬೋದು ಮತ್ತು ಹುಳಿ ಆಗಂಗಿಲ್ಲ. ಇದೇನದ ಈ ಬ್ಯಾಸಿಗೆ ಒಳಗೆ ಹಿಂಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಭಾಳ ರುಚಿ ಆಗಿರ್ತದೆ. ಹೆಂಗೆ ಮಾಡೋದು, ಏನೇನು ಸಾಮಾನು ಬೇಕು ಮೊದಲು ನೀವು ವಿಡಿಯೋದಾಗ ನೋಡ್ಕೊಂಬರ್ರಿ. ಅನ್ನ ಮಾಡ್ಲಿಕ್ಕೆ ನಾನು ಇಲ್ಲೇ 1 ವಾಟಗಾದಷ್ಟು ಅಕ್ಕಿ ತೊಗೊಂಡಿನಿ. ಇಲ್ಲೇ ನಾನು ಡೈರೆಕ್ಟ್ ಕುಕ್ಕರ್ನೊಳಗೆ ಮಾಡ್ಲಿಕ್ಕತ್ತೀನಿ. ಹಿಂಗಾಗಿ ಈಗೇನದ ಕುಕ್ಕರ್ಗೆ ಹಾಕ್ಕೊಂಡು ಮೊದಲು ತೊಳ್ಕೊಂಡಂತ ಅಕ್ಕಿನ. ಈಗ ಇದಕ್ಕೆ ನಾನು ಯಾವ ವಾಟಗದ್ಲೆ ಅಕ್ಕಿ ತೊಗೊಂಡಿನಿ ಅದರಲ್ಲಿ ಏನದ ನಾನು 3 ವಾಟಗ ನೀರು ಹಾಕೊಂಡಿದ್ದೆ. ಅಂದ್ರೆ ಅನ್ನ ನೋಡ್ರಿ ಸ್ವಲ್ಪ ಮೆತ್ತಗಾಗಬೇಕಾಗ್ತದೆ ಇದಕ್ಕೆ. ಹೀಗಾಗಿ ನಾನು 3 ವಾಟಗ ಏನದ ನೀರು ಹಾಕ್ಕೊಂಡಿನಿ. ಇಲ್ಲ ನಾನು ಗ್ಯಾಸ್ ಹೊತ್ತಿಸಿ ಕುಕ್ಕರ್ ಇಟ್ಕೊಂಡು ಈಗೇನದ ಮುಚ್ಚಳ ಮುಚ್ಚಿ ನೀವು 3 ಇಂದ 4 ಸೀಟಿ ಮಾಡ್ಕೊಂಡ್ರು ನಡೀತದೆ. ಅಂದರೆ ಒಟ್ಟು ಮೆತ್ತಗಾಗಬೇಕು ನೋಡ್ರಿ ಇದು ಅನ್ನ. ಹೀಗಾಗಿ ಸೀಟಿ ಒಂದೆರಡು ಹೆಚ್ಚು ಕಡಿಮೆ ಆದರೂ ನಡೀತದೆ. ನಾ ಇಲ್ಲೇನದ 4 ಸೀಟಿನೇ ಮಾಡ್ಕೊಳಿಕತ್ತೀನಿ. ನೋಡ್ರಿ ಅನ್ನ ರೆಡಿ ಆಗಿದೆ ಮತ್ತು ಮೆತ್ತಗಾಗಿದೆ ಅಗ್ದಿ. ಈಗ ನಮಗೆ ಮ್ಯಾಶ್ ಮಾಡ್ಕೊಂಡ ಅಂದರೆ ಮೆತ್ತಗಾದ್ರೂ ಏನದ ಚಲೋತ್ನಾಗ ಮ್ಯಾಶ್ ಮಾಡ್ಕೊಂಡ್ರೆ ಏಕತ್ರ ಆಗ್ತದೆ. ನಿಮ್ಗೆ ಉದುರಾದ್ರ ಸತ್ಯಕ್ಕೆ ಅಕಸ್ಮಾತು ಬಿಸಿ ಇದ್ದಾಗ ನೀವು ಮ್ಯಾಶ್ ಮಾಡ್ಕೊಂಡ್ರೆ ಮೆತ್ತಗ ಏನದ ಅನ್ನ ಚಲೋ ಆಗ್ತದೆ. ಇದನ್ನೇನದ ಮ್ಯಾಶ್ ಮಾಡ್ಕೊಳ್ಳೋಣ. ನಾನು ಹಿಂಗೊಂದು ಮ್ಯಾಶರ್ ತೊಗೊಂಡು ಎಷ್ಟು ಚಲೋ ಮೆತ್ತಗಾಗ್ಯದ. ಬಿಸಿ ಇದ್ದಾಗ ಮಾಡ್ಕೊಂಡ್ರೆ ಏನಾಗ್ತದೆ ನಿಮಗೆ ಮೆತ್ತಗೆ ಚಲೋ ಬರ್ತದೆ. ನೋಡಿರಿ ಎಲ್ಲ ಮೆತ್ತಗೆ ಮಾಡ್ಕೊಂಡಿನಿ. ಈಗೇನದ ಇದು ಭಾಳ ಬಿಸಿ ಅದ, ಸ್ವಲ್ಪ ಬೆಚ್ಚಾಗೋವರೆಗೂ ಬಿಡೋಣ ಇದನ್ನು. ನೋಡಿರಿ ಅನ್ನ ಸ್ವಲ್ಪ ಏನದ ಬೆಚ್ಚಗಾಗ್ಯದ. ಈಗ ಇದಕ್ಕೇನದ ನಾನು ಕಾದಾರಿದ್ದ ಹಾಲು ಹಾಕ್ಲಿಕ್ಕತ್ತೀನಿ. ಹಾಲು ತಣ್ಣಗವ. ಅಕಸ್ಮಾತ್ ನೀವು ಅನ್ನ ಅರಿತ್ತು ಅಂತಂದ್ರೆ ನೀವೇನದ ಹಾಲು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಾಕ್ಬೇಕಾಗ್ತದೆ. ಈಗ ನಾ ಇಲ್ಲಿ ಅನ್ನ ಬಿಸಿ ಇರೋದಕ್ಕೆ ಕಾದಾರಿದ್ದ ಹಾಲು ಏನದ 1 ವಾಟಗ ನಾನಿಲ್ಲಿ ಹಾಲು ಹಾಕ್ಕೊಳಿಕತ್ತೀನಿ. ಇದನ್ನೊಮ್ಮೆ ಏನದ ಕೈ ಆಡಿಸ್ಕೊಳ್ಳೋಣ. ನೋಡ್ರಿ ಎಲ್ಲ ಚಲೋತ್ನಿಗೆ ಕೈ ಆಡ್ಸ್ಕೊಂಡಿನಿ. ಇಲ್ಲೇ ಇನ್ನೂ ಒಂದು ಅರ್ಧ ವಾಟಗ ಹಾಲು 1/4 ವಾಟಗದಷ್ಟು ಅವನೇನದ ಇಲ್ಲೇ ಹಾಕ್ಲಿಕ್ಕತ್ತೇನೆ. ಇನ್ನೊಮ್ಮೆನದ ಕೈ ಆಡ್ಸ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡ್ರಿ ನಾ ಒಂದು ಬಟ್ಲ ತೊಗೊಂಡಿನಿ. ಒಂದು ಬಟ್ಲಿಕ್ಕೆ ನಾನು 1 ಚಮಚದಷ್ಟು ಮೊಸರು ಹಾಕ್ಕೊಳಿಕತ್ತೀನಿ. ನೀವು ಹಿಂಗೆ ಡೈರೆಕ್ಟ್ ಗಟ್ಟಿ ಮೊಸರು ಹಾಕಿದ್ರೆ ಒಂದೊಂದು ಸಲ ಏನಾಗ್ತದೆ ಹೆಪ್ಪು ಪೂರ್ಣ ಅನ್ನಕ್ಕೆ ಆಗಂಗಿಲ್ಲ. ಅಂದರೆ ಒಂದೇ ಕಡೆ ಗಟ್ಟಿ ಕೊಡ್ತದೆ. ಈಗ ಬ್ಯಾಸಿಗೆ ಇರೋದ್ರಿಂದ ನೀವು ಯಾವಾಗಲೇ ಹೆಪ್ಪು ಹಾಕಿದ್ರೂ ಸ್ವಲ್ಪ ಮಜ್ಜಿಗೆ ಹಾಕಿಬಿಟ್ರೆ ಕರೆಕ್ಟ್ ಏನಾಗ್ತದೆ ಲೆವೆಲ್ಲಾಗಿ ಎಲ್ಲ ಕಡೆನೂ ಹೆಪ್ಪು ಚಲೋ ಆಗ್ತದೆ. ಹೀಗಾಗಿ ನಾನಿಲ್ಲೇ 1 ಚಮಚದಷ್ಟು ಮೊಸರು ಹಾಕ್ಕೊಂಡೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇಲ್ಲೇ ಮೊಸರಿಗೆ ಏನದ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಜ್ಜಿಗೆ ಹೆಂಗೆ ಮಾಡ್ಕೊಳ್ಳೋಣ ಅಂದರೆ ಗಟ್ಟಿನ ಮಜ್ಜಿಗೆ ಮಾಡ್ಕೊಳ್ಳೋಣ. 1 ಚಮಚ ಮೊಸರು ಸಾಕಾಗ್ತದೆ ನೋಡಿರಿ. ಇಲ್ಲಿದ್ರೆ ಭಾಳ ಹುಳಿ ಆಗ್ತದೆ. ಸ್ವಲ್ಪ ಕಟ್ಕೊಂಡು ಹಿಂಗೆ ಈಗೇನದ ಮಜ್ಜಿಗೆ ರೆಡಿ ಆದ ನೋಡ್ರಿ. ನಾನು ಇದು ಮಜ್ಜಿಗೆ ಹಾಕ್ಲಿಕ್ಕತ್ತೆ ನೋಡ್ರಿ. ಮತ್ತು ಮೊಸರು ಸೀದು ತೊಗೊಂಡ್ರೆ ಚಲೋ ಆಗ್ತದೆ. ಮತ್ತು ಭಾಳ ಹುಳಿ ಆಗಿಬಿಡ್ತದೆ. ಇಲ್ಲ ಅಂದರೆ ಹಿಂಗೆ ಸಿಹಿ ಮೊಸರು ಇತ್ತಂದ್ರೆ ಕರೆಕ್ಟ್ ಆಗ್ತದೆ. ಇದನ್ನೇನಂದ್ರೆ ಚಲೋತ್ನಂಗೆ ಒಮ್ಮೆ ಕೈ ಆಡ್ಸ್ಕೊಂಡೆಲ್ಲಾನು. ನೋಡ್ರಿ ಅನ್ನ ಏನದ ಮೆತ್ತಗಾದ್ರೆ ಹಿಂಗೆ ಸಂಡಿಗೆ ಇಟ್ಟಾದಂಗೆ ಆಗ್ತದೆ. ಎಲ್ಲ ಏಕತ್ರಾಗಿ ಬುತ್ತಿ ಭಾಳ ಚಲೋ ಬರ್ತದೆ. ಇದಕ್ಕೆ ನಾನು ಉಪ್ಪು ಹಾಕ್ಕೊಳಕತ್ತೇನೆ. ಮಿಕ್ಸ್ ಮಾಡ್ಕೊಂಡೆಲ್ಲಾನು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ನಿ. ಈಗೇನದಿನ ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಅಂತ. ಬೆಳಗ್ಗೆ ನಿಮಗೆ ತೋರಿಸ್ತೀನಿ. ಮತ್ತು ಈಗ ನೋಡ್ರಿ ಬೆಳಗ್ಗೆ ಎದ್ದು ನೋಡೋಣ. ನೋಡ್ರಿ ರೆಡಿ ಆಗಿದೆ ಮೊಸರನ್ನ. ಎಷ್ಟು ಅಗದಿ ಪರ್ಫೆಕ್ಟಾಗಿ ಬಂದದ. ಮತ್ತು ಈ ದಿವ್ಸಕ್ಕೆ ಏನದ ಜಲ್ದಿ ಹೆಪ್ಪು ಆಗ್ತದೆ ನೋಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಗಿದೆ ಎಷ್ಟು ಗಟ್ಟಿಗೆ. ಈಗ ನೋಡ್ರಿ ಮೊಸರು ಏನದ ಅಗದಿ ಕರೆಕ್ಟಾಗಿ ಬಂದದ ಮತ್ತು ಹೆಪ್ಪು ಭಾಳ ಚಲೋ ಆಗ್ಯದ. ಈಗ ಇದಕ್ಕೊಂದು ಒಗ್ಗರಣೆ ಕಾಸ್ಕೊಳ್ಳೋಣ. ಇದಕ್ಕೇನದ ಮೊದಲ ಎಣ್ಣೆ ಹಾಕ್ಕೊಳಕತ್ತೆ ನಾನು. ಸಾಸಿವೆ ಹಾಕೋಣ. ಸಾಸಿವೆ ಸಿಡಿಲಿಕತ್ತಾವ. ಈಗ 1 ಚಮಚದಷ್ಟು ಉದ್ದಿನ ಬೇಳೆ ಹಾಕೊಳ್ತೀನಿ. ಈಗ ಇದಕ್ಕೆ ಹಿಂಗೆ ಹಾಕೋಣ. ಏನೇನು ಬಾಳ್ಕದ ಮೆಣಸಿನ್ಕಾಯಿ ಹಾಕೊಳಕತ್ತೀನಿ. ಸ್ವಲ್ಪ ಉದ್ದಿನ ಬೇಳೆ ಕೆಂಪಾಗೋವರೆಗೂ ಇದನ್ನು ಕೈ ಆಡ್ಸ್ಕೊಳ್ಳೋಣ. 1-2 ಹೆಸರಿನಷ್ಟು ಕರಿಬೇವು ಹಾಕ್ಲಿಕತ್ತೀನಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಒಮ್ಮೆ ಇದನ್ನೇನದ ಕೈ ಆಡ್ಸ್ಕೊಂಡ್ಬಿಡೋಣ. ನೋಡ್ರಿ ಉದ್ದಿನ ಬೇಳೆ ಕೆಂಪಾಗ್ಯಾವ.
ಇಲ್ಲಿ ನಾನು 2 ಪ್ಲೇಟ್ ತೊಗೊಂಡಿನಿ. ಈ ಪ್ಲೇಟಿಗೆ ಏನದ ಮೊಸರು ಹಾಕ್ಕೊಳಿಕತ್ತೀನಿ ನೋಡಿರಿ. ಇದೇನದ ಕುಕ್ಕರ್ನ ನಾವು ಅಗದಿ ಈಜಿಯಾಗಿ ಮಾಡ್ಕೋಬೋದು. ನೀವೇನಾರ ಈಗ ರಜಾ ಇರೋದ್ರಿಂದ ಪ್ರವಾಸಕ್ಕೆ ಅದು ಹೋಗೋದಿತ್ತಂದ್ರೆ ಹಿಂಗೆ ಆರಾಮ್ಸೆ ಮಾಡಿಕೊಂಡು ರಾತ್ರಿನ ಮಾಡಿಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ನಿಮ್ಗೆ ಕಟ್ಕೊಂಡು ಹೋಗ್ಲಿಕ್ಕೆ ಭಾಳ ಚಲೋ ಆಗ್ತದೆ. ಮತ್ತು ಹುಳಿ ಆಗಂಗಿಲ್ಲ. ಹಾಲು ಜಾಸ್ತಿ ಹಾಕ್ಕೊಂಡು ಸಿಹಿ ಮೊಸರು ಹೆಪ್ಪು ಹಾಕೋದ್ರಿಂದ ಏನದ ಜಲ್ದಿ ಹುಳಿ ಆಗಂಗಿಲ್ಲ ಇದು. ಮತ್ತು ನೀವು ಆಫೀಸ್ಗೆ ಹೋಗೋರಿಗೆ ಸತ್ಯಕ್ಕೆ ಇದನ್ನು ಆರಾಮ್ಸೆ ಮುಂಜಾನೆ ಗಡಿಬಿಡಿ ಒಳಗೆ ಹಿಂಗೆ ಮಾಡಿಟ್ಕೊಂಡ್ಬಿಟ್ರೆ ಆರಾಮ್ನೆ ಇದನ್ನದ ಡಬ್ಬಿ ಕಟ್ಬೋದು ನೋಡಿರಿ. ಮಕ್ಕಳಿಗಾಯ್ತು ಎಲ್ಲರಿಗೂ ಈ ದಿವ್ಸಕ್ಕೆ ಭಾಳ ತಂಪಿದು. ಇದನ್ನು ಅಗದಿ ಸರಳಾಗಿ ಮಾಡ್ಕೋಬೋದು ನೋಡ್ರಿ ಮೊಸರನ್ನ. ಈಗ ಇದಕ್ಕೇನದ ಮಾಡ್ಕೊಂಡಂತ ಒಗ್ಗರಣೆ ಹಾಕೋಣ. ನೋಡ್ರಿ ನಾವು ಒಂದಕ್ಕೇನದ ಹಣ್ಣು ಹಾಕ್ಕೊಳಿಕತ್ತೀನಿ. ಅಂದರೆ ನಿಮ್ಗೆ ದಾಳಿಂಬೆ ಹಣ್ಣು ದ್ರಾಕ್ಷಿ ಹಣ್ಣು ಹಾಕೋಬೋದು. ಇನ್ನೊಂದಕ್ಕೇನದ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದು ಸಣ್ಣಗೆ ಹೆಚ್ಚಿದ್ದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಆಗ್ತದೆ. ಇದು ನೋಡಿರಿ, ನಮಗೆ ಉಳ್ಳಾಗಡ್ಡಿ ಬೇಡ ಅನ್ನೋರೇನದ ನೀವು ಬರೀ ಹಣ್ಣು ಹಾಕ್ಕೊಂಡು ಕಲಿಸ್ಕೋಬೋದು. ಇಲ್ಲ ಅಂದರೆ ನಾವು ಉಳ್ಳಾಗಡ್ಡಿ ತಿಂತೀವಿ ಅಂದರೆ ಉಳ್ಳಾಗಡ್ಡಿ ಹಾಕ್ಕೊಂಡು ಕಲಿಸ್ಕೋಬೋದು. ಮತ್ತು ಇದಕ್ಕೇನದ ಉಪ್ಪು ಅದು ಕಡಿಮೆ ಆಗಿದ್ರೆ ಮ್ಯಾಲೆ ಹಿಂಗೆ ಉದಿಸ್ಕೊಂಡ್ರೆ ಚಲೋ ಆಗ್ತದೆ. ನಾವು ನಿನ್ನೆ ರಾತ್ರಿನ ಉಪ್ಪು ಹಾಕಿ ಅನ್ನ ಮಾಡೋ ಮುಂದೆ ಹೀಗಾಗಿ ಉಪ್ಪಿಂದೇನೋ ಇದಿಲ್ಲ. ಯಾಕಂದ್ರೆ ಬೇಕಂದ್ರೆ ಊಟ ಮಾಡೋ ಮುಂದೆ ನೀವು ಮ್ಯಾಲೆ ಉಪ್ಪು ಒಂಚೂರು ಉದಿಸ್ಕೋಬೋದು ನೋಡಿರಿ. ನೋಡಿರಿ, ನಮಗೆ ಹಣ್ಣು ಬೇಡ ಉಳ್ಳಾಗಡ್ಡಿ ಬೇಡ ಏನೂ ಬೇಡ ಅಂತಂದ್ರೆ ನೀವು ಬರೀ ಒಂದು ಹೋಳು ಉಪ್ಪಿನಕಾಯಿ ಮತ್ತು ಹಪ್ಪಳ ಸಂಡಿಗೆ ಭಾಳ ಇಷ್ಟ ಕರ್ಕೊಂಡು ಮೊಸರಿನ ಜೊತೆ ಊಟ ಮಾಡ್ಬೋದು ನೋಡಿರಿ. ಇದು ಏನದ ಭಾಳ ಟೇಸ್ಟ್ ಆಗ್ತದೆ. ಹಿಂಗೂ ಏನದ ಊಟ ಮಾಡ್ಕೋಬೋದು. ಮೊಸರನ್ನ ಕಲಿಸೋದ್ರಿಂದ ಇಷ್ಟೆಲ್ಲನೂ ವೆರೈಟಿ ಮಾಡಿಕೊಂಡು ನಾವು ಮನೆಯೊಳಗೆ ಊಟ ಮಾಡ್ಕೋಬೋದು ನೋಡಿರಿ. ಮತ್ತು ಆರೋಗ್ಯಕ್ಕೂ ಭಾಳ ಚಲೋ ಇದು. ಇಲ್ಲ ಮೊಸರನ್ನ ಮಾಡೋದು ಎಷ್ಟು ಈಜಿ ಇದೆ. ಈಗೇನದ ಮನೆಯೊಳಗೆ ಆಫೀಸ್ಗೆ ಹೋಗೋರಿರ್ತಾರೆ. ಸ್ಕೂಲ್ ಅಂತೂ ಈಗ ರಜಾ ಹೋಗ್ಬಿಡ್ರಿ, ಎಲ್ಲ ಶಾಲೆ ರಜಾವ. ಮಕ್ಕಳು ಸ್ಕೂಲಿಗೆ ಹೋಗೋ ಮುನ್ಸತೆಗೆ ನೀವು ಇದನ್ನೇನದ ಆರಾಮ್ ಮಾಡ್ಬೋದು. ಮತ್ತು ಬಿಸಿ ಅನ್ನ ತೆಗೆದು ಅವ್ರಿಗೇನು ಡಬ್ಬಿ ಕಟ್ತಿರಲ್ಲ ಅದೇ ಡಬ್ಬಿಗೆ ಹಾಕಿ ಹಾಕಿದ್ರು ಭಾಳ ಚಲೋ ಆಗ್ತದೆ. ಮತ್ತು ಹಿಂಗೆ ಕಟ್ಕೊಂಡು ಹೋಗೋದ್ರಿಂದ ಅಗದಿ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಈ ಬ್ಯಾಸಿಯೊಳಗೆ ಏನದ ಹಿಂಗೆ ತಂಪಿರ್ತದೆ. ನೀವು ಬೆಳಿಗ್ಗೆ ಇದಕ್ಕೆ ಏನದ ಟಿಫನಿಗೆ ಸತ್ಯಕ್ಕೆ ಮಕ್ಕಳಿಗೆ ಇದನ್ನು ಕೊಡ್ಬೋದು. ಇಲ್ಲಾಂದ್ರೆ ನೀವು ಮಧ್ಯಾಹ್ನ ಮಾಡ್ಕೋತೀನಿ ಅಂದರೆ ನೀವು ಅಗದಿ ಬೆಳಿಗ್ಗೆ ಎದ್ದ ತಕ್ಷಣ ಅನ್ನ ಮಾಡಿಟ್ಕೊಂಡು ಇಲ್ಲ ಅನ್ನ ರಾತ್ರಿನ ಮಾಡಿಟ್ಕೊಂಡಿದ್ರೆ ಬಿಸಿ ಹಾಲು ಹಾಕ್ಕೊಂಡು ಹಿಂಗೆ ಹೆಪ್ಪು ಹಚ್ಕೊಂಡ್ರೆ ಭಾಳ ಚಲೋ ಆಗಿ ಬುತ್ತಿ ರೆಡಿ ಆಗ್ತದೆ ನೋಡ್ರಿ ಅಗದಿ. ಮತ್ತು ದೇಹಕ್ಕೂ ಭಾಳ ಅಂದ್ರೆ ಭಾಳ ಚಲೋ ಇದು. ಈ ಬ್ಯಾಸಿಗೆಯೊಳಗೆ ಹಿಂಗೆ ತಿನ್ನೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಚಲೋ ಇರ್ತದೆ. ಮತ್ತು ಅಗದಿ ಸಾತ್ವಿಕ ಆಹಾರ ನೋಡ್ರಿ. ಭಾಳ ಮಸಾಲೆ ಅದು ಏನಿರಂಗಿಲ್ಲ. ಇದು ಮೊಸರು ಏನದ ತಂಪು ಎಲ್ಲರಿಗೂ ಇಷ್ಟ ಆಗ್ತದೆ. ಇದನ್ನು ನಿಮ್ಮ ಮನೆಯೊಳಗೆ ನೀವು ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.